ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸ್ತಾರಾ ಡಿಕೆಶಿ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಕೆಪಿಸಿಸಿ ಹುದ್ದೆ ತ್ಯಜಿಸುವ ಸೂಚನೆಯನ್ನ ಕೊಟ್ರ ಹಾಗಾದ್ರೆ ಡಿಕೆಶಿ ಇಲ್ಲಿ ಪವರ್ ಸಿಕ್ಕೇ ಸಿಗುತ್ತೆ, ಶ್ರಮವಿದ್ರೆ ಫಲವಿದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ನನಗೆ ಪವರ್ ಸಿಕ್ಕೇ ಸಿಗುತ್ತೆ, ಶ್ರಮವಿದ್ದಲ್ಲಿ ಫಲವಿದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗವಿದೆ ಅಂತ ಹೇಳಿ ಡಿಕೆಶಿ ಹೇಳಿರುವಂಥದ್ದು. ಇನ್ನು ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಕೆಪಿಸಿಸಿ ಹುದ್ದೆಯನ್ನ ತ್ಯಜಿಸುವ ಸೂಚನೆಯನ್ನ ಕೊಟ್ರ ಡಿಕೆಶಿ ಅನ್ನೋದು ಇಲ್ಲಿ ಪ್ರಶ್ನೆ ಎತ್ತಿರುವಂತದ್ದು. ಏನಂತಂದ್ರೆ ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳೋದು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಮಾತು ಕೂಡ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಇಂಟ್ರೆಸ್ಟ್, ಕೆಲವರು ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅಂದ್ರೆ ಕೆಲವರು ಮರ್ತಿದ್ದಾರೆ, ಏನ್ ಮಾಡಕ್ಕಾಗ್ತದೆ. ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು, ಡೆಲ್ಲಿಯವರೇ ಟೈಮಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ.